ನಮಸ್ಕಾರ. ಸೌಂದರ್ಯ ಲಹರಿಯ ಶ್ಲೋಕ 1 ಇದನ್ನು ಅನುಸಂಧಾನ ಮಾಡೋಣ. ಈ ಶ್ಲೋಕದಲ್ಲಿ ಆದಿಶಂಕರರು ಏನು ಹೇಳ್ತಾ ಇದ್ದಾರೆ, ಇದರ ಪ್ರಸಂಗ ಏನು ಅಂತ ನಾವು ತಿಳ್ಕೊಳ್ಳೋಕ್ಕೆ ಹೋದಾಗ ಇಲ್ಲಿ ಆದಿಶಂಕರರು ಜಗನ್ಮಾತೆಯಾದ ಪರಾಶಕ್ತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕರುಣಾಮಯನಾದ ಭಗವಂತನಾದ ಸಾಕ್ಷಾತ್ ಪರಮಶಿವನ ಹಾಗೂ ಅವನ ಪತ್ನಿಯಾದ ಕರುಣಾಮಯಿಯಾದ ಭಗವತಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸ್ಮರಣೆಯನ್ನು ಒಡಗೂಡಿದ ಮಂಗಳಾಚರಣೆಯನ್ನು ಮಾಡುತ್ತಾ ಆದಿಶಂಕರರು ಇವರಿಬ್ಬರ ಪರಸ್ಪರ ಐಕ್ಯತೆಯನ್ನು ಹಾಗೂ ಅಭಿನ್ನತೆಯನ್ನು ದರ್ಶನವನ್ನು ಮಾಡಿಸುತ್ತಾ ಜಗನ್ಮಾತೆಯಾದ ಪರಾಶಕ್ತಿಯ ಮಹಿಮೆಯ ಸ್ತುತಿಯನ್ನು ಮಾಡುತ್ತಾ ಅಕೃತ ಪುಣ್ಯವಿಲ್ಲದ ಯಾರೂ ಕೂಡ ಭಗವತಿಯನ್ನು ಪ್ರಣಾಮ ಮಾಡುವುದು ಅಥವಾ ನಮಸ್ಕಾರ ಮಾಡುವುದು ಸಾಧ್ಯವಿಲ್ಲ ಎಂದು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಈ ಮೊದಲನೆಯ ಶ್ಲೋಕದಲ್ಲಿ ಹೇಳಿರುವರು. ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದ ಮೂಲ ಪಾಠವನ್ನು ನೋಡೋಣ. ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಂ ಅಕೃತ ಪುಣ್ಯಃ ಪ್ರಭವತಿ. ಮೂಲ ಪಾಠವನ್ನು ನೋಡಿದ ಮೇಲೆ ಈಗ ಪ್ರತಿಪದಾರ್ಥವನ್ನು ನೋಡೋಣ. ಹೇ ಜಗನ್ಮಾತೆಯೇ, ಶಿವಃ ದೇವಃ ದೇವನಾದ ಶಿವನು ಶಕ್ತ್ಯಾಯುಕ್ತಃ ಜಗನ್ನಿರ್ಮಾಣ ಶಕ್ತಿರೂಪಳಾದ ನಿನ್ನಿಂದ ಒಡಗೂಡಿದವನು ಭವತಿ ಯದಿ ಆದಾಗ ಪ್ರಭವಿತುಂ ಶಕ್ತಃ ಪ್ರಪಂಚವನ್ನು ಸೃಷ್ಟಿ ಮಾಡಲು ಶಕ್ತನಾಗುತ್ತಾನೆ. ಏವಂ ನಚೇತ್ ಶಕ್ತಿಯಾದ ನಿನ್ನಿಂದ ಒಡಗೂಡದೇ ಇದ್ದರೆ ಸ್ಪಂದಿತುಮಪಿ ಚಲಿಸಲು ಸಹ ಅಥವಾ ಸ್ಪಂದಿಸಲು ಸಹ ಕುಶಲಃ ನ ಖಲು ಸಮರ್ಥನಾಗುವುದಿಲ್ಲ ಅಲ್ಲವೇ. ಅತಃ ಈ ಕಾರಣದಿಂದಾಗಿಯೇ ಹರಿಹರ ವಿರಿಂಚಾದಿಭಿರಪಿ ಹರಿಹರ ಬ್ರಹ್ಮಾದಿ ದೇವತೆಗಳಿಂದಲೂ ಆರಾಧ್ಯಾಂ ಪೂಜಾರ್ಹಳಾದ ತ್ವಾಂ ನಿನ್ನನ್ನು ಅಕೃತ ಪುಣ್ಯ ಜನ್ಮಾಂತರದ ಪುಣ್ಯವೂ ಇರದೇ ಇರುವವನು ಪ್ರಣಂತುಂ ನಮಸ್ಕರಿಸುವುದಕ್ಕಾಗಲಿ ಸ್ತೋತುಂ ವಾ ಸ್ತುತಿಸುವುದಕ್ಕಾಗಲಿ ಕಥಂ ಪ್ರಭವತಿ ಹೇಗೆ ತಾನೇ ಶಕ್ತನಾದಾನು. ಈಗ ಈ ಮೊದಲನೆಯ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಆದಿಶಂಕರರು ಭಗವತಿಯ ಸ್ತುತಿಯನ್ನು ಮಾಡುತ್ತಾ ಹೀಗೆ ಹೇಳ್ತಾರೆ. ಹೇ ಭಗವತಿ, ಯಾವಾಗ ಶಿವನು ಶಕ್ತಿಯಿಂದ ಯುಕ್ತನಾಗುತ್ತಾನೋ ಆಗಲೇ ಜಗತ್ತನ್ನು ಉತ್ಪನ್ನ ಮಾಡುವಲ್ಲಿ ನಿಶ್ಚಿತ ರೂಪದಿಂದ ಸಮರ್ಥನಾಗುವನು. ಒಂದು ವೇಳೆ ಅವನು ಶಕ್ತಿಯಿಂದ ಯುಕ್ತನಾಗದೇ ಇದ್ದಾಗ ಸರ್ವಥಾ ಅಲುಗಾಡುವುದಕ್ಕಾಗಲಿ ಅಥವಾ ಸ್ಪಂದಿಸುವುದಕ್ಕಾಗಲಿ ಅಥವಾ ಚಲಿಸುವುದಕ್ಕಾಗಲಿ ಅಶಕ್ತನಾಗುವನು. ಈ ಕಾರಣದಿಂದಲೇ ಹರಿಹರ ಬ್ರಹ್ಮಾದಿಗಳಿಂದಲೂ ಆರಾಧ್ಯಳಾದ ನಿನ್ನ ಸ್ತುತಿಯನ್ನು ಮಾಡುವುದಕ್ಕಾಗಲಿ ಅಥವಾ ಪ್ರಣಾಮವನ್ನು ಮಾಡುವುದಕ್ಕಾಗಲಿ ಅಕೃತ ಪುಣ್ಯನಾದ ಸಾಧಕನು ಯಾವ ರೀತಿಯಿಂದ ಸಮರ್ಥನಾಗುವನು. ಶ್ರೀ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೃಷ್ಟಿ ರಹಸ್ಯವನ್ನು ಶಿವ ಎನ್ನುವ ಶಬ್ದದಿಂದ ಪ್ರಾರಂಭ ಮಾಡಿ ಪ್ರತಿಪಾದನೆ ಮಾಡಿದ್ದಾರೆ. ಶಿವ ಎಂದರೆ ನಿರ್ಗುಣ ಪರಬ್ರಹ್ಮ. ಈ ನಿರ್ಗುಣ ಪರಬ್ರಹ್ಮನು
ಅದ್ವೈತ ಸ್ಥಿತಿಯಲ್ಲಿದ್ದು ತನ್ನಲ್ಲೇ ತಾನು ರಮಿಸುತ್ತಿದ್ದು ತನ್ನಲ್ಲಿ ತಾನು ಮಾತ್ರ ಇದ್ದನು. ಹೀಗೆ ಇರುವ ನಿರ್ಗುಣ ಸ್ವರೂಪನಾದ ಪರಬ್ರಹ್ಮ ತತ್ವದಲ್ಲಿ ಶಕ್ತಿಯು ಈ ಶಿವನೊಂದಿಗೆ ಪರಬ್ರಹ್ಮ ತತ್ವವೇ ಆಗಿ ಇರುವ ಸ್ಥಿತಿ. ಅರ್ಥಾತ್ ಶಿವಶಿವೆಯರು ಇಲ್ಲಿ ಒಂದಾಗಿ ಇರುವ ಸ್ಥಿತಿ. ಈ ಸ್ಥಿತಿಯಲ್ಲಿ ಒಂದು ಸ್ಪಂದನವಾಯಿತು. ಆ ಸ್ಪಂದನವೇ ಚಿತ್ಶಕ್ತಿ ಅಥವಾ ಜ್ಞಾನಶಕ್ತಿಯಾದ ಜಗನ್ಮಾತೆಯಾದ ಲಲಿತಾ ತ್ರಿಪುರ ಸುಂದರಿ. ಸದಾಶಿವನಿಗೆ ತನ್ನನ್ನು ತಾನು ಅನುಭವಿಸಬೇಕು ಎನ್ನುವ ಆಲೋಚನೆಯ ಒಂದು ಮಿಂಚು ಬಂದು ಆ ಆಲೋಚನೆಯ ಮಿಂಚೇ ಒಂದು ಸ್ಪಂದನದ ರೂಪವಾಗಿ ಶಕ್ತಿಯಾಗಿ ಪರಬ್ರಹ್ಮ ಸ್ಥಿತಿಯಲ್ಲಿದ್ದ ತನ್ನನ್ನು ತಾನೇ ಅನೇಕ ರೂಪವಾಗಿ ಏಕೋಹಂ ಬಹುಶ್ಯಾಮ ಎನ್ನುವ ಒಂದು ಆಲೋಚನೆಯ ಮಿಂಚು ಬಂದು ಇದು ಅನೇಕ ರೂಪಗಳಲ್ಲಿ ತನ್ನನ್ನು ತಾನು ಅನುಭವಿಸಬೇಕು ಎನ್ನುವ ಸ್ಫುರಣವೇ ಚಿತ್ ಶಕ್ತಿಯಾಗಿ ಚೈತನ್ಯವಾಗಿ ಜಗನ್ಮಾತೆಯಾಗಿ ಹೊರಹೊಮ್ಮಿತು. ಹಾಗೂ ಈ ಬ್ರಹ್ಮಾಂಡವಾಗಿ ವಿಶ್ವವಾಗಿ ಜಗತ್ತಾಗಿ ಈ ಸಕಲ ಸಂಸಾರವಾಗಿ ಪರಿಣಾಮ ಹೊಂದಿತು. ಇದರ ಅರ್ಥ ಬ್ರಹ್ಮಾಂಡಗಳೆಲ್ಲವೂ ಸದಾಶಿವನು ತನ್ನನ್ನು ತಾನು ಜಗನ್ಮಾತೆಯ ರೂಪದಲ್ಲಿ ಅನುಭವಿಸುತ್ತಿರುವ ಪರಮಾನಂದದ ಸ್ಥಿತಿ. ಅರ್ಥಾತ್ ನಾವೆಲ್ಲರೂ ಶಿವಶಕ್ತಿಯರ ಲೀಲಾ ವಿನೋದದಲ್ಲಿ ಕೇವಲ ಪಾತ್ರಧಾರಿಗಳಷ್ಟೇ. ಸದಾಶಿವನ ಏಕೋಹಂ ಬಹುಶ್ಯಾಮ ಎನ್ನುವ ಆ ಒಂದು ಆಲೋಚನೆಯ ಮಿಂಚು ಇಡೀ ಬ್ರಹ್ಮಾಂಡವಾಗಿ ಪರಿಣಮಿಸಿ ಆವಿರ್ಭವಿಸಿ ಶಕ್ತಿಯ ರೂಪದಲ್ಲಿ ಇರಬೇಕಾದರೆ ಆ ಶಿವಶಿವೆಯರ ಅಪಾರ ಶಕ್ತಿಯನ್ನಾಗಲಿ ಅವರ ಅನಂತತ್ವವನ್ನಾಗಲಿ ಊಹಿಸಲು ಅಥವಾ ವರ್ಣಿಸಲು ನಮ್ಮಂತಹವರಿಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ? ಜಗನ್ಮಾತೆಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಈ ಅನಂತ ಸೌಂದರ್ಯವನ್ನು ಶಂಕರ ಭಗವತ್ ಆಚಾರ್ಯರಾದ ಶ್ರೀ ಶಂಕರ ಭಗವತ್ಪಾದರು ಶಕ್ತಿ ಪಾರಮ್ಯತೆ ದೃಷ್ಟಿಯಿಂದ ಸೌಂದರ್ಯ ಲಹರಿಯ 100 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ.